ನಮ್ಮಪ್ಪ ನಮ್ಮ ಅಮ್ಮ ಇಂತಾಗ ಹೇಳ್ಕೊಂತೀನಿ. ಯಾರ ಹತ್ರನೂ ಹೇಳ್ಕೊಂಬಕ್ಕಾಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರನೇ ಹೇಳ್ಕೊಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ನಮಗೆ ಬಂದಿರೋಂಥ ಕಷ್ಟ ನಾವು ಯಾರ ಹತ್ರನೂ ಹೇಳ್ಕೊಂಬಕ್ಕಲ್ಲ. ನಮ್ಮಪ್ಪ ನಮ್ಮ ಅಮ್ಮನ ಹತ್ರ ಬಿಟ್ಟರೆ ನಾವೇನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಏನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ನೋಡಿ ನನ್ನ ಜೀವನ ಹೆಂಗಾಯ್ತು ಅಂತ. ಬರಲ್ಲ ಅಂತ ಹೇಳ್ಬಿಟ್ಟೆ. ನಾನು ಕೂಲಿ ಮಾಡ್ಕೊಂಡು ಹೇಳಿ ಭಿಕ್ಷೆ ಬಿಡ್ಕೊಂಡು ಅಲ್ಲೂ ಇಲ್ಲೇ ಭಿಕ್ಷೆ ಬಿಡ್ಕೊಂಡು ತಿಂತೀನಿ. ಆ ಮನೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಏನು ಮಾಡೋಣ? ಆ ಮನೆ ಕೆಲಸಕ್ಕೆ ಅಲ್ಲಿಗೇನಾದರೂ ಹೋಗ್ಬಿಟ್ರೆ 6 ತಿಂಗಳು ಬಾಳೋ ಅಂಥವ್ರು 3 ತಿಂಗಳಿಗೆ ಹೋಗ್ಬಿಡ್ತಾರೆ. ಅಲ್ಲಿ 6 ತಿಂಗಳು ಯಾರೂ ಬಾಳು ಮಾಡಲ್ಲ. ಹಂಗೆ ಮಾಡಿಸ್ತಾಳ ಅಮ್ಮ. ಥೂ, ನನಗಂತೂ ಸಿಟ್ಟು ಬಂದ್ಬಿಡ್ತು ಇವತ್ತು ಬೆಳಗ್ಗೆ. ಅದಕ್ಕೆ ನಾನಂತ ಇಲ್ಲಿರಲ್ಲ ಅಂತೇಳಿ ಬಿಟ್ಟು ಬಂದ್ಬಿಟ್ಟೆ. ನಾನಂತ ಅಲ್ಲಿರಲ್ಲ. ಜಾಗ್ಲ ಮಾಡ್ಕೊಂಬಂದ್ಬಿಟ್ಟೆ ಅಮ್ಮನ ಹತ್ರ. ಕೆಲಸ ಹೇಳೋಕ್ಕೂ ಇತಿಮಿತಿ ಬೇಡವಾ? ಹಂಗೆ ಏನೋ ಬಾಯಿ ಐತೆ ಅಂತೇಳಿ ಸುಮ್ಮನೆ ದಿನ ಮಾಡಿದ್ದೇ ಮಾಡಿಸ್ತಾಳೆ. ಅಯ್ಯೋ, ಇಷ್ಟ ಮನೆ ಕೆಲಸದವಳು ನಾನು ಅಂತೇಳಿ ಅದನ್ನು ಮಾಡಿ ಇದನ್ನು ಮಾಡು ಅಂತ. ಅಯ್ಯೋ ಅಯ್ಯೋ ಅಯ್ಯೋ. ಅಲ್ಲ ಅಯ್ಯಮ್ಮ ಏನು ಅಂತವಳು? ಇವನು ನೋಡಿದ್ರೆ ಅಕ್ಕ ಹೇಳ್ದಂಗೆ ಕೇಳಬೇಕು. ನಮ್ಮ ಅಕ್ಕಯ್ಯ ಅಂತ. ಏನು ಮಾಡೋದಪ್ಪ ನನಗಂತೂ. ಅದಕ್ಕೆ ಅತ್ತ ಹೇಳಮ್ಮ, ಇಲ್ಲೇ ಮಾರದ್ನೆಳ್ಳಾಗೆಲ್ಲಾದ್ರೂ ಇದು ಬಿಡ್ತೀನಿ, ಅಲ್ಲಿಗೆ ಹೋಗಲ್ಲ ಅಂತ ಬಂದಿದ್ದೀನಿ. ಇವತ್ತು ಇದು ಒಟ್ಟು ಆಗಿ ಮಾಡ್ಬೇಕಣೆ. ಇನ್ನೊಂದು 4 ಸಾಲ ಉಳ್ಕೊಂತವೆ. ಇವತ್ತು ಇದು ನೋತು ಬಟ್ಟೆ ಆಗಿ ಮಾಡಬೇಕು. ನಾಳೆಯಿಂದ ರಾಗಿ ಹೊಲ ಕೊಯ್ಯಕ್ಕೆ ಇಡ್ಕೋಬೇಕು. ರಾಗಿ ಹೊಲನೂ ಬಂದು ನಿಂತ್ಕಣೈತಪ್ಪ. ನಾಳೆಯಿಂದ ರಾಗಿ ಹೊಲ ಕೊಯ್ಬೇಕು. ಸೌಡಕಾಯಿ ಬಂದಿತ್ತು, ರಾಗಿ ಹೊಲ ಕೊಯ್ಬೇಕಣೆ. ಅಲ್ಲೇ ರಾಗಿ ಹೊಲ ಬಂದೈತೆ ಮರಮ್ಮ ಅಂತೂ. ನಾಳೆಯಿಂದ ಕೊಯ್ಯನೆ ಒಳಗೆ ಇದನ್ನ ಇವತ್ತು ಕಳೆ ಎಲ್ಲ ಆಗಿ ಮಾಡ್ತೀವಿ ಅಂತ ಹೇಳಿದಿ ನಮ್ಮ. ಹೆಂಗಿದೊಂದು ಇಟ್ಟು ಆಗ್ಬಿಟ್ರತ್ತ ನಾಳೆಯಿಂದ ರಾಗಿ ಹೊಲ ಕೊಯ್ಯಕ್ಕೆ ಇಡ್ಕೊಂಬಕ್ಕಾಗುತ್ತೆ. ಹಂಗಲ್ಲ ಒಂದು 20-25 ಸೇಲ, ಒಂದು 20-25 ಸೇಲ ರಾಗಿ ಆಗ್ತಾ ಕಣಪ್ಪ. ಬೋಲ್ ಚೆನ್ನಾಗಿ ರಾಗಿ ಆಗ್ತವೆ. ರಾಗಿ ಮಾತ್ರನ ಬಿಡು. ಮಸ್ತಾಗೈತೆ ರಾಗಿ ಹೊಲ. ಏನು ಬಿಸಿಲು ಉರ್ದೋಗುತ್ತೆ ಮರಮ್ಮ ಹಂಗೇನೆ. ಹೋಗತ್ತ. ಅಯ್ಯೋ, ನಾನೊಂದಿಟ್ಟು ಮಾಡಿ ಬಂದೈತೆ. ಒಂದು ಈಟು ಅನುಕೂಲ ಉದ್ರಾಡ್ತಮ್ಮ. ರಾತ್ರಿ ಏನು ಜೋರ ಬಂದಿಲ್ಲ. ದಪ್ಪ ಒಯ್ದುಬಿಟ್ಟಿದ್ರೆ ಒಂದು ಅದಂಗೆ ತಣ್ಣಗಾಗದಮ್ಮ. ಏನು ಅಂತಟ ಬರಲಿಲ್ಲ. ಒಂದು ಈಟ ಕಾದ್ರಾಗ್ತಂಗೆ ಆ ತಟ್ಟೆ. ಬೆಂಗಳೂರಾಗ ಬಂದೈತಿ ಅಂತ ಹೇಳ್ತಾರಪ್ಪ. ಬೆಂಗಳೂರಾಗೆಲ್ಲ ಬರುತ್ತಂತ. ಇಲ್ಲೇನಾಗೈತೆ ಬರೋಕ್ಕೆ ಭೂಮಿ ಹಿಟ್ಟು ತಣ್ಣಗಾಗುತ್ತಂಗೆ ಬಂದ್ರತ್ತ. ಎಲ್ಲ ಗಿಡ ಮರ ಎಲ್ಲ ಬೆಳಕಂತಾವತ್ತ. ಇಲ್ಲೊಂದಿಟ್ಟು ಹಳ್ಳಿ ಕಡೆಗೆ ಬಂದ್ರಿ ಒಟ್ಟು ವಾಸಿ. ಏನು ಮಾಡ್ತೀಯ, ಇಲ್ಲಿ ಮಳೆನೇ ಇಲ್ಲ. ಒಂದು ಈಟು ಇವಾಗಂತೂ ಒಂದು 2 ಹನಿ ನೆಲಕ್ಕೆ ಇಕ್ಕಿರೋದಕ್ಕೆ ಅರ್ಗ ಮಾಡ್ದಂಗೆ ಆಗೈತಿ. ಹೋಗು. ಒಂದು ಈಟು ನೆಲಕ್ಕೆ ಇಕ್ಕಿರೋದಕ್ಕೆ ಒಂದು 2 ಹನಿನ ಒಂಥರ ಇನ್ನಿದ್ದಿದ್ದು ಅರ್ಧ ಬರ್ಗ ಆದಂಗೆ ಆಗೈತಿ. ಅರ್ಧ ಬರ್ಗ ಅಂದರೆ ಇದು ಹೊಲ ಇನ್ನಿದ್ದಿದ್ದು ಬಿಸಿಲು ಹೋಗುತ್ತೆ. ಏನು ಮಾಡೋಕ್ಕಲ್ಲ, ಗಾಳಿ ಬೀಸುತ್ತ. ಹೆಂಗ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಬಿಸಿಲಾಗೆ ಬದುಕು ಮಾಡೋದೇ ಒಳ್ಳೇದು. ಬಿಸಿಲಾಗ ಬದುಕು ಮಾಡಿದ್ರೆ ನೀರು ಹರಿದ್ರೆ ಒಳ್ಳೇದು. ಯಾವ ಕಾಯಿಲೆ ಇರಲ್ಲ, ಕಷಾಲೆ ಇರಲ್ಲ. ಬಿಸಿಲು ಹೋಗ್ತೀವಿ, ಏನಾಗಲ್ಲ. ಬಿಸಿಲಾಗ ಕೆಲಸ ಮಾಡ್ಬೇಕು. ಬಿಸಿಲಾಗ ಕೆಲಸ ಮಾಡ್ಬೇಕಂದ್ರೆ ಈ ಪಾಟಿ ಸಖತ್ ಬಿಸಿಲಾತಿ ಹೇಳಪ್ಪ ನೀನು. ಬೋಲ್ ಬಿಸಿಲಾತು. ನಮ್ಮಪ್ಪ ನಮ್ಮಮ್ಮಯ್ಯ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರಳು. ಏನು ಮಾಡೋದು ಹೇಳ್ತೀನಿ, ಎಲ್ಲ ಹಿಂಗಾಯ್ತು ಕಣಮ್ಮ ಅಂತ. ಅಮ್ಮ ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಪ್ಪೆ ಅಮ್ಮ ಅಂತ ಬಂದವಳೆ. ಯಾಕೆ ಏನಾಯ್ತು ಹೇಳು? ಯಾಕೆ ಇಲ್ಲಿಗೆ ಬಂದಿದ್ಯಾ? ಮತ್ತೆ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಏನೈತೆ? ಇಲ್ಲಿಂದ ಹೋದ್ರೆ ಸರಿ. ನಾನು ಏನಿಲ್ಲ, ನಿಜವಾಗ್ಲೂ ನನಗೆ ಬಂದಿರೋ ಸಿಟ್ಟಿಗೆ ನಾನು ಏನಿಲ್ಲ ಯಾತನ ತಕ್ಕೊಂಡು ಗಟ್ಟಿಸ್ಬಿಡ್ತೀನಿ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನನಗೇನೆ ಇನ್ನೂ 4-5 ಸಾಲು ಒಟ್ಟು ಕಳೆ ತೆಗಿಯೋದೈತಿ. ಇದನ್ನೆಲ್ಲ ಅಚ್ಚುಕಟ್ಟು ಮಾಡ್ಬೇಕು. ನಮ್ಮದು ಹೊಲ ಎಲ್ಲ ಅಚ್ಚುಕಟ್ಟು ಆಗ್ಬೇಕು. ಇದೆಲ್ಲ ಇತ್ಲಾಗೆಲ್ಲ ನಾವು ಒಟ್ಟು ಏನೋ ಮಾಡ್ತಾಯಿದ್ದೀವಿ. ಸುಮ್ಮನೆ ನಾವು ಹೋಗೋದು ಕಲಿ. ಇದೆಲ್ಲ ನಮ್ಮ ಬದುಕೈತಿ. ಇನ್ನೊಂದು 4 ಸಾಲು. ಸುಮ್ಮನೆ ಇದರಿಂದ ಜಾಗ ಖಾಲಿ ಇಟ್ಟಿದ್ರೆ ಸರಿ. ನೋಡಿ ಹೇಳಿರ್ತೀನಿ. ಅಲ್ಲ ಕಣಪ್ಪ, ನಾನು ನಂಬ್ಕೊಂಡು ಮನೆ ಓನರ್ ಅಂತ ಹೋದ್ನ. ಅವನು ಇವಾಗ ಮನೆ ಕೆಲಸದವನಂತೆ. ಇವಾಗ ಗೊತ್ತಾಗೈತೆ. ನಿಮಗೂ ವಿಷಯ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾವತ್ತ ಗೊತ್ತಾಗಿತ್ತು? ಹೋಗು. ನಮ್ಗೆ ಯಾವತ್ತನ ಅಲ್ಲೇ ಯಾರೋ ಹೇಳಿದ್ರು, ಊರೆಲ್ಲ ಗೊತ್ತಾಗಿತ್ತು. ನೀನೇನೆ ಮನೆ ಓನರ್ ಅಂತೆ ಅಂತ ಹೇಳ್ಕೊಂಡು ನೀನೇನೆ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ದು. ನಿನಗೆ ಬುದ್ಧಿ ಇರಲ್ಲ. ಇದ್ರೆ ನೀನು ಹಿಂಗೆ ಮಾಡ್ಕೊಂತಿರ್ಲಿಲ್ಲ. ಸುಮ್ಮನೆ ಹೋಗೋದ್ಕಲ್ಲಿ. ನಿಮ್ಮಪ್ಪ ಏನಿಲ್ಲ ನೋಡು ನಿನಗೆ. ಏನು ಅರ್ಥ ಮಾಡ್ಕೊಂಬರ್ಗಾದ್ರೆ ಒಂದು ಮಾತು ಹೇಳ್ಬೋದು. ನಿನ್ನಂತರ್ಗೆ ಯಾರು ಹೇಳಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಜಾಸ್ತಿ ಮಾತಾಡಬೇಡ ನೀನು. ಅಲ್ಲ, ನಾನು ಹೇಳೋದನ್ನ ಕೇಳಿಸ್ಕೊಳಮ್ಮ. ಮತ್ತು ನಾನು ನಿಮ್ಮ ಜೊತೆಗೆ ಇಲ್ಲಿ ಹೊಲ್ದಾಗ ಏನಾನ ಕೆಲಸ ಮಾಡ್ಕೊಂಡು ಇಲ್ಲೇ ಹೊಲ್ದ ಹತ್ರ ಇದ್ದು ಬಿಡ್ತೀನಿ. ನಾನು ಊರಕ್ಕಂತೂ ಹೋಗಲ್ಲ. ಊರಾಗ ಬರ್ತಿದ್ರೆ ಯಪ್ಪ ಊರಾಗೆಲ್ಲ ನನ್ನ ಜನ ಹೆಂಗೆ ಆಡ್ಕೊಂತಾರೆ ಗೊತ್ತೇ. ಅದಕ್ಕೆ ನನಗೆ ಸಖತ್ತು ಬೇಜಾರಾಯಿತು. ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಲ್ಲಿ ಎಲ್ಲಿಗೂ ಹೋಗಲ್ಲ ನಾನು. ಇಲ್ಲೋಡು, ನಾನು ಭಿಕ್ಷೆ ಬೇಡ್ಕೊಂಡಾದ್ರೂ ತಿಂತೀನಿ. ನಾನು ಇಲ್ಲಿರಲ್ಲ ಕಣೋ. ಹೇಳ್ತಾಯಿ ಅಮ್ಮ ಮನೆ ಕೆಲಸಕ್ಕೆ ನಾನು ಇಟ್ಟಾಡಿಸ್ತಾಳೆ ಅನ್ಬೇಡ. ಯಾರೇನೇನು ಪುಕ್ಸಟ್ಟೆ ಕೊಡಲ್ಲ. ನಿನಗೆ ಬರೀ ಪುಕ್ಸಟ್ಟೆ ಬರೋದಾಗಬೇಕು. ಯಾರು ಪುಕ್ಸಟ್ಟೆ ಕೊಡಲ್ಲ, ಯಾರು ಕೊಡಲ್ಲ. ಹೋಗಿ ಇವಾಗ ಅವನು ಮನೆ ಕೆಲಸದವನು, ಅವನು ದುಡಿತಾನೆ. ಅವನು ಇವತ್ತು ಕೆಲಸದವನೇ ಆಗಿರ್ಬೋದು, ಆದರೆ ಅವನು ದುಡಿತಾನಲ್ಲ. ಅವನಿಗೂ 20-25 ಸಾವಿರ ಸಂಬಳ ಕೊಡ್ತಾರಂತೆ. ಹೋಗಿರೋಗು. ನೀನು ಮಾಡಬೇಕು. ಮಾಡೋಕ್ಕಾಗಲ್ಲ ಅಂತ ಬಂದರೆ ಅಂತರ್ತಾಗೂ ಎಲ್ಲೂ ಇರಲ್ಲ. ನೀನು ಎಲ್ಲೂ ಇರಲ್ಲ. ಅವ್ನು ಒಳ್ಳೆ ನಂತಲೇ ಹೇಳ್ಬೋದು. ನಾನು ಹೇಳ್ತೀನಿ ಅವ್ನು ಒಳ್ಳೆನೇನಿ. ಆದರೆ ನೀನು ನೆಟ್ಟಿಗಿರೋದು ನಿನಗೆ ಗೊತ್ತಿಲ್ಲ. ಅವ್ನು ಒಳ್ಳೆ, ಅವ್ನು ಚೆನ್ನಾಗಿರ್ತಾನೆ.
ಅವ್ನು ಮನೆ ಕೆಲಸ ಎಲ್ಲ ಮಾಡ್ತಾನೆ. ಅವ್ ಅಣ್ಣನ ಎಲ್ಲ ಆಫೀಸ್ಗೆಲ್ಲ ಕರ್ಕೊಂಡೋಗ್ಬಿಟ್ಟು ಬರ್ತಾನೆ. ಡ್ರೈವಿಂಗ್ ಕೆಲಸನ, ಹೊಲ್ದಾಗಳು ಗಿಡ ಇಕ್ಸೋದು ಎಲ್ಲ ಕೆಲಸ ಮಾಡಿಸ್ತಾನೆ ಅವನು ಒಳ್ಳೆನೇ. ನೀನು ಒಳ್ಳೆವಳಲ್ಲ, ನೀನೇ ಒಳ್ಳೆವಳಲ್ಲ. ಅದೇ ಮತ್ತೆ ಅವನು ಬದುಕು ಮಾಡಕ್ಕಂತಾನೆ ಬಂದವನಂತೆ. ಅವ್ನು ಬದುಕು ಮಾಡ್ತಾನೆ, ಅವನ ಜೊತೆಗೆ ಸೇರ್ಕೊಂಡು ನೀನು ಮಾಡೋದಾಗಲ್ವೇ? ಇದಾನ ನಿನ್ನ ಜೀವನ ನೆಟ್ಟಗೆ ಮಾಡ್ಕ್ಯ? ಇಲ್ಲ, ಇಷ್ಟೇ ನಿನ್ನ ಜೀವನ. ನೀನು ಕೈ ಬಿಟ್ಟಾಗ ಸುಮ್ಮನಾಗ್ಬಿಡು. ಅವ್ನು ದುಡಿತಾನಲ್ಲ, ಅವ್ನು ದುಡಿಯೋದು ನಿನಗೆ ಕಾಣಿಸಲ್ವೇ? ಹಾಂ, ಅವ್ನು ದುಡಿತಾನೆ ಅಂದಮೇಲೆ ನೀನು ದುಡಿಬೇಕು. ದುಡಿದ್ರೇನೆ ಮತ್ತೆ ನೀನೇ ನ್ಯಾವೇದಾಳಲ್ಲ ಅಂತ ಹೇಳ್ತೀನಿ ನಾನು. ಹಾಂ, ನೀನು ಸರಿಯಾಗಿದ್ದರೆ ಅವರು ಸರಿಯಾಗಿರ್ತಾರೆ. ಫಸ್ಟು ನೀನು ಸರಿಯಾಗಿರೋದು ನೋಡು. ನೀನು ಎಲ್ಲೂ ನೆಟ್ಟಗಿರಲ್ಲ, ನೀನು ಎಲ್ಲೂ ಬಾಳ್ ಮಾಡಲ್ಲ. ನೀನು ಎಲ್ಲೋದ್ರೂ ಅಷ್ಟೇನೆ. ನೀನು ಎಲ್ಲೋದ್ರೂ ಅಷ್ಟೇ. ನಾನು ಚೆನ್ನಾಗಿರ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನಾನು ಮೇಲೆ ಅನ್ನೋದನ್ನ ಫಸ್ಟ್ ಬಿಟ್ಟುಬಿಡು ನೀನು, ಸರಿನಾ? ಅದನ್ನು ಬಿಟ್ಟುಬಿಟ್ಟು ಇನ್ನು ನೆಟ್ಟಿಗೆ ಇರೋದು ಕಲಿ. ಸುಮ್ಮನೆ ಮಾತಾಡೋದು, ಬೈಕ್ ಬಂದಂಗೆ ಮಾತಾಡೋದು ಅವೆಲ್ಲ ಮಾಡಿದ್ವಿ ಅಂದ್ರೆ ಸರಿಯಾಗಲ್ಲ ನೋಡಿ, ಹೇಳಿರ್ತೇನೆ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ ಫಸ್ಟು ನೀನು. ಬರೀ ಮಾರಕ್ಕೆ ಹಾರಾಡೋದು ಯಾವತ್ತು ನಿನ್ನ ಬದುಕು. ನೀನು ಯಾವಾಗ ಉದ್ಧಾರ ಆಗ್ತೀಯಮ್ಮ ನನಗಂತೂ ಗೊತ್ತಿಲ್ಲ. ನಮಗೆ ಬೇಜಾರಾಗ್ಬಿಟ್ಟೈತಿ, ಹೇಳಿ 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 ನಮಗೆ ಬೇಜಾರಾಗ್ಬಿಟ್ಟೈತಿ ನಿಜವಾಗ್ಲೂ. ನೀನು ಏನಾನ ಅಂತಕ, ನಿನ್ನಂಗೆ ನಾನು ಒಂದು ದಿನವೂ ಇರ್ತಿರ್ಲಿಲ್ಲ, ನಾನು ಇರ್ತಾನೆ ಇರಲಿಲ್ಲ ಅನ್ನಿಸ್ತೈತಿ. ನೀನು ಮಾಡಿರೋಂಥ ಕೆಲಸಗಳು ನಿಜ ಊರಾಗ ಯಾರೂ ಒಪ್ಪಲ್ಲ. ನಿನ್ನ ಬುದ್ಧಿ ಯಾರನ್ನ ಒಪ್ತಾರೆ ಅಂತ ಕೇಳ್ಕೊಬ್ರಾಗ ಹೋಗು. ಅವನು ಇವಾಗ ಕೆಲಸ ಮಾಡ್ತಾನೆ, ಅವನೇನು ಸೋಂಬೇರೆಲ್ಲ ದುಡ್ದಾಕಲ್ಲಪ್ಪ. ಅವನು ಬಗ್ಗೆ ಅವ್ನು ದುಡಿತಾನೆ. ನೀನು ಅಲ್ಲಿ ಚೆನ್ನಾಗಿರೋದು ನಿನಗೆ ಗೊತ್ತಿಲ್ಲ. ನೀನು ಇವಾಗ ನಾನು ಮನೆ ಕೆಲಸ ಮಾಡಬೇಕಲ್ಲ, ನಾನು ಮನೆ ಯಜಮಾನಿ ಆಗಬೇಕು. ನಾನು ಮನೆ ಕೆಲಸ ಮಾಡಬೇಕಾ? ನಾನು ಮನೆ ಕೆಲಸ ಮಾಡಲ್ಲ ನಾನು ಮನೆ ಕೆಲಸನ. ನಾನು ಯಾಕೆ ಮನೆ ಕೆಲಸ ಮಾಡಲಿ? ಈ ಥರ ನಿನಗೆ ಬುದ್ಧಿ. ಯಾಕೆ ಏನಾಯ್ತು ಮಾರಮಂಟಿ? ಪಂಕಲ್ ಏನಾಯ್ತು? ಅಲ್ಲ, ಈಗ ಬಂದಿರೋದು ನೋಡಪ್ಪ. ಅಲ್ಲೇನು 2 ದಿನ ಆಗಲಿಲ್ಲ. ಅಯ್ಯೋ ದೇವ್ರಿ, ಟೆನ್ ಇವಳು ಬಾಳು. ಅಲ್ಲ ನೋಡಪ್ಪ, ಅಲ್ಲ ಇದನ್ನ ಏನು ಅಂತಾರೆ ಹೇಳಗುಂಡಪ್ಪ ನೀನೇನೆ? ಏನೋ ಓದ್ಲು, ಏನೋ ಬಿಡತ್ತ, ಹೆಂಗಾತ ಓದ್ಲತ್ತ, ಅವಳಿಗೆ ಏನೋ ಇಷ್ಟ ಬಂದಂಗೆ ಇರಲಿ ಅಂತ ನಾವು ಸುಮ್ಮನಾದ್ರೆ ಅಲ್ಲೂ ನಾವೇ ಬಾಳು ಮಾಡೋಕ್ಕಾಗಲ್ಲ. ಅವ್ನು ಒಳ್ಳೆನ್ ಕಣಪ್ಪ. ಇವತ್ತು ಯಾರ ಮಗನಾದ್ರೇನು ದುಡಿತಾನೆ, ಹೊಲ್ದಾಗೆಲ್ಲ ಬದುಕು ಮಾಡಿಸ್ತಾನೆ, ಗಿಡ ಗಂಟೆ ಇಕ್ಸೋದು ಎಲ್ಲ ನಮ್ಮ ಪಾಂಡಪ್ಪ ಅವರು ಹೇಳ್ತಾರಲ್ಲ, ಒಳ್ಳೆನ್ ಕಣಕ್ಕ ಅವನು ಅಂತ ಹೇಳ್ತಾರೆ. ಇವಳೇ ನಾವೇದಾಳಲ್ಲ. ಹಾಂ, ಮತ್ತು ಕೆಲಸ ಮಾಡ್ಕೊಂಡಿರ್ಬೇಕಪ್ಪ. ಅವನು ಮನೆ ಕೆಲಸ, ಅಲ್ಲೂ ಮನೆ ಕೆಲಸ ಅವನು ಮಾಡ್ತಾನೆ ಅಂದಮೇಲೆ ಇವಳು ಮಾಡ್ಕೊಂಡಿರ್ಬೇಕು. ಮತ್ತು ಮನೆ ಕೆಲಸದವಳು ಅಂತ ಹೋದ್ಮೇಲೆ ಹೋಗೋದಾಳೆ ಮನೆ ಕೆಲಸ ಮಾಡ್ತೀನಿ ಅಂತೇಳಿ ಫಸ್ಟಿಗೆ ನೀನು ಮನೆ ಕೆಲಸ ಮಾಡೋಕ್ಕೆ ನೀನು ಸೇರ್ಕೊಂಡಿರೋದು. ಮತ್ತು ಇವಾಗಲೂ ಹಂಗೆ ಮಾಡ್ಕೊಂಡಿದ್ರಾತು ಮನೆ ಕೆಲಸನ. ಅದು ಮಾತ್ರ ಆಗಲ್ಲ. ನಾನು ಮನೆ ಯಜಮಾನಿ ಆಗಬೇಕು, ನನ್ನ ಕೈ ಕೆಳಗೆ ಜನ ಇರಬೇಕು. ಇವಳೇನು ನಾನು ಮನೆ ಯಜಮಾನಿ ಆಗಿದ್ರೆ ಇವ್ರನ್ನೆಲ್ಲ ಕರ್ಕೊಂಡೋಗಿ ಕೈ ಕೆಳಗೆ ಕೆಲಸ ಮಾಡಂಗಿಕ್ಕೆ ಅಂತಿದ್ದೆ ನಮ್ಮನ್ನೆಲ್ಲನ, ನನ್ನ ಮಗನ್ನು, ನನ್ನ ಸೊಸೆಯನ್ನು, ನನ್ನ ಗಂಡನ್ನು ಎಲ್ಲನ ಅಂತ ಅಂದ್ಕೊಂಡಿದ್ಲೇ ಎಲ್ಲನ. ಅದಕ್ಕೆ ಬರ್ರಿ ಎಲ್ಲರನ್ನೂ ನೋಡ್ಕೊಂತೀನಿ ಅಂತಿದ್ದೇನ. ಬರ್ರಿ ಎಲ್ಲರನ್ನೂ ನೋಡ್ಕೊಂತೀನಿ ಅಂತ ಫಸ್ಟಿಗೆ ಹೇಳಿದ್ರೆ ಒಂಥರ ಕಣಮ್ಮ. ಇವಾಗ ಹೇಳಿದ್ರೆ ಎಂಥರಿಗೂ ಬೇಜಾರಾಗೇ ಆಗುತ್ತೆ. ಫಸ್ಟಿಗೆ ಹೇಳಬೇಕು. ಏನೇ ಇಂಥ ವಿಷಯಗಳೆಲ್ಲ ಇದ್ದರೂ ಫಸ್ಟಿಗೆ ಹೇಳ್ಬೇಕಾಗಿತ್ತು. ಅವನು ನನಗೆಷ್ಟು ಬೇಜಾರಾಯಿತು ಗೊತ್ತಾ? ಜೀವಿತಾ, ನೀನು ಯಾವತ್ತೂ ಮರಕ್ಕೆ ಹಾರಾಡೋದು ನೋಡಬಾರ್ದು. ಯಾವ್ದಾನ ಒಂದ್ರ ನೆಲೆ ನಿಲ್ಬೇಕಣಮ್ಮ. ಯಾವುದು ಆಗಲ್ಲ, ನೀನು ಇಷ್ಟೇನೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ, ನೀನು ಉದ್ಧಾರ ಆಗಲ್ಲ ಹಿಂಗಾದ್ರಿ. ಬರೀ ಹಿಂಗೆ ಮಾಡ್ಕೊಂಡು ಓಡಾಡೋದ್ರಿ. ಏನೋ ಇವಾಗ ಬಿಟ್ಟು ಹೋಗಿದ್ಯಾ, ನೆಟ್ಟಿಗೆ ಇರೋದು ಕಲಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಯಾರನ್ನ ಆಸೆಲಿ ನಿನ್ನಂತಳು ನೋಡಿ ಕಲಿಬೇಕಾಗುತ್ತೆ. ತೆಪ್ಪನ ಇರೋದು ಕಲಿ. ಒಳ್ಳೆಯವ್ರಿಗೂ ಒಂದು ಕೆಟ್ಟ ಹೆಸರು ತಗೊಂಬತ್ತೀಯ ನಿನ್ನಿಂದನ. ಅವ್ರ ಪಾಡಿಗೆ ಅವ್ರು ಏನೋ ಹೊಲ್ದಾಗ ಉರಿಯ ಬಿಸ್ಲ ಕೆಲಸ ಮಾಡ್ತಾರೆ, ಬಂದು ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀವಿ? ಅವ್ರಿಗೆ ಸಾಕಪ್ಪ ಸಾಕು ಅನ್ಸುತ್ತೆ. ಚಿಕ್ಕ ಹೋಗಕ್ಕೆ ಕೇಳಪ್ಪ ಗುಂಡಪ್ಪ, ನನಗೆ ಬಿಸಿಲು ಉರ್ದೋಗುತ್ತೆ ಇಲ್ಲಿ. ಬಂದಿಲ್ಲಿ ಇನ್ನೂ ಮಾತಾಡಿ ಇನ್ನೂ ಪಿತ್ತ ನೆತ್ತಿಗೇರಿಸುತ್ತೆ. ಬಿಸ್ಲಂಗೆ ದಗ ಅಂತೈತಿ. ಅಂತದ್ರಾಗ ಇನ್ನೂ ಬಂದಿಲ್ಲಿ ಬಿಲ್ಡಪ್ ಕೊಡಕ್ಕೆ ಬಂದೈತಿ. ಹೋಗ್ತಿಲ್ಲ ವಯಸ್ಸಿಗೆ. ಏನೇನು ದೊಡ್ಡ ಗನಂದರಿ ಕೆಲಸ ಮಾಡಿ ನಮಗೆ ಬಂದಿದ್ದಿಲ್ಲ ನಮ್ಮ ಮುಂದಕ್ಕೆ. ನಡೆಯ ಸಿಕ್ ನೀನು. ಅಪ್ಪ ನಮ್ಮಮ್ಮ ಏನು ನೀನೇ ಒಳ್ಳೆಯವರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಇವಾಗೇನೋ ಅವ್ರ ತಕ್ಕ ಬಂದರೆ ಅವ್ನು ಚೆನ್ನಾಗಿ ದುಡಿತಾನೆ, ಇನ್ನೆಲ್ಲೂ ಇರಲ್ಲ. ಅವ್ನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೊಲ್ದಾಗಳದೆಲ್ಲ ಗಿಡ ಇಕ್ಸೋದೆಲ್ಲ ನೋಡ್ಕೊಂತಾನೆ. 25,000 30,000 ಸಂಬಳ ಸಿಗುತ್ತಂತೆ. ಅಂತಂತಾಗಿರೋಕ್ಕಾಗಲ್ಲ ಅಂದ್ರೆ ನೀನೇನು ತಾಳು, ನೀವೇ ಎಷ್ಟು ಅಂತ ಇದ್ದಾರೆ. ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಯಾವ್ದು ನಂಬೇಕು, ಯಾವ್ದು ಬಿಡಬೇಕು ಎಂಬುದೇ ಗೊತ್ತಾಗ್ತಿಲ್ಲ ನನಗೆ. ನಾವು ಸಖತ್ತು ಬೇಜಾರಾಗ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.